ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್.ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಳ್ಳೇದು ಮಾಸ್ಟಿಕ್ ತಯಾರಿ ವಿಧಾನ ನೋಡೋಣ. ನಾವು ಮನೇಲೆ ಕಮ್ಮಿ ಖರ್ಚಲ್ಲಿ ಅಂದ್ರೆ ಒಂದು 15-20 ರೂಪಾಯಿ ಖರ್ಚು ಮಾಡಿಬಿಟ್ಟು ಹೇಗೆ ನಾವು ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಮ್ಮ ಮನೇಲಿರೋ ಮನಿ ಪ್ಲಾಂಟ್ ನೋಡಿ. ಈ ಮನಿ ಪ್ಲಾಂಟು ನಾನು ಪ್ರೂನಿಂಗ್ ಆಗಲಿ ಕಟಿಂಗ್ ಆಗಲಿ ಏನೂ ಮಾಡಲಿಲ್ಲ. ಸುಮಾರು ದಿವಸನೇ ಆಯಿತು. ಸುಮಾರು ದಿವಸ ಅನ್ನೋಕ್ಕಿಂತ ಸುಮಾರು ತಿಂಗಳೇ ಆಯಿತು. ಇವನ್ ನೋಡಿ, ಅದೊಂದು ಸೈಡಿಂದ ಗೋಡೆ ಹಿಡ್ಕೊಂಡು ಹತ್ಕೊಂಡು ಹೋಗ್ತಾ ಇದೆ. ಈ ಗೋಡೆ ಹತ್ಕೊಂಡು ಹೋಗೋದು, ನೆಲದ ಮೇಲೆಲ್ಲ ಹೋಗ್ತಾ ಇರೋದು, ಇದು ನೋಡೋಕ್ಕೆ ಸ್ವಲ್ಪ ಕೂಡ ಚೆನ್ನಾಗಿರಲ್ಲ. ಅದರಲ್ಲೂ ನಾವು ಇಂಡೋರ್ ಪ್ಲಾಂಟ್ಸ್ ಆಗಿ ಈ ಥರ ಏನಾದ್ರು ಬೆಳೆಸ್ಕೊಂತಿದೀವಿ ಅಂದರೆ ಈ ಥರ ಬೆಳೆಸಕ್ ಆಗೋದೇ ಇಲ್ಲ. ನೋಡಿ, ಅದೇ ಮನಿ ಪ್ಲಾಂಟ್ ಗೋಡೆ ಹತ್ಕೊಂಡ್ಬಿಟ್ಟು ಹೋಗ್ತಾ ಇದೆ. ಇದು ಕಾಂಪೌಂಡ್ ವಾಲು ನೋಡಿ, ಎಷ್ಟೆಷ್ಟು ದೊಡ್ಡ ಎಲೆ ಬಂದಿದೆ ನೋಡಿ. ಅಂದ್ರೆ ಈ ಬಳ್ಳಿಗಳಿಗೆ ಸಪೋರ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋ ನಿಮಗೆ ತೋರ್ಸಕ್ಕೋಸ್ಕರ ಈ ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನೋಡಿದ್ರ ಯಾವ ತರ ಬೆಳ್ಕೊಂಡಿದೆ, ಎಷ್ಟು ದಪ್ಪ ಆಗಿದೆ ಅಂತ. ಆರಾಮಾಗಿ ಒಬ್ರು ಊಟ ಮಾಡ್ಬೋದು, ಅಷ್ಟು ದೊಡ್ಡ ಎಲೆ ಬರ್ತಾ ಇದೆ. ನಾರ್ಮಲ್ ಫಸ್ಟ್ ತೋರಿಸಿದ್ನಲ್ಲ, ಅದೇ ಮನಿ ಪ್ಲಾಂಟ್ ಇದೇನು ಬೇರೆ ವೆರೈಟಿ ಇದೇನಲ್ಲ. ಹಾಗೆ ಇಲ್ಲಿ ಇನ್ನೊಂದು ಬಳ್ಳಿ ತೋರಿಸ್ತೀನಿ. ಇದು ಎಲೆ ದೊಡ್ಡ ದೊಡ್ಡಕ್ಕಿರುತ್ತೆ. ಇದು ನೋಡಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೈಟ್ ಗ್ರೀನ್ ಕಲರ್ ಮತ್ತೆ ಡಾರ್ಕ್ ಗ್ರೀನ್ ಕಲರ್, ಅಂದ್ರೆ 2-3 ಕಲರ್ ಒಂದೇ ಬಳ್ಳಿಲಿ ಇರೋದ್ರಿಂದ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಇಂಡೋರ್ ಅಲ್ಲಿ ಬೆಳೆಯುವಂತ ಗಿಡ. ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಸಿಲಲ್ಲಿ ಇಡಬಾರ್ದು. ಜಾಸ್ತಿ ಬಿಸಿಲು ಅಂದ್ರೆ ಒಂದ್ ಅರ್ಧ ಗಂಟೆ 1 ಗಂಟೆ ಬಿದ್ರೆ ಏನಾಗಲ್ಲ. ಅದಕ್ಕಿಂತ ಜಾಸ್ತಿ ಏನಾದ್ರು ಬಿಸಿಲು ಬರ್ತಾ ಇದೆ ಇದಕ್ಕೆ ಅಂತ ಹೇಳಿದ್ರೆ ಮಾತ್ರ ಆ ಎಲೆಗಳೆಲ್ಲ ಸುಟ್ಟಂಗಿರುತ್ತೆ. ಅದದ್ದು ಈ ಚಂದ ಅದ್ರಲ್ಲಿ ಬರಲ್ಲ. ಅದಕ್ಕೋಸ್ಕರ ನೀವು ಇದನ್ನ ಯಾವಾಗ್ಲೂ ಸೆಮಿ ಶೇಡ್ ಅಲ್ಲೇ ಬೆಳೆಸ್ಬೇಕು. ಅಂದ್ರೆ ಇಂಡೋರ್ ಅಲ್ಲಿ ಬೆಳೆಸಿದ್ರು ಪರವಾಗಿಲ್ಲ, ಜಾಸ್ತಿ ಗಾಳಿ ಬೆಳಕು ಬರೋ ಕಡೆ ಇಟ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಎಸಿಲೆಲ್ಲ ಇಡಕ್ ಹೋಗ್ಬೇಡಿ. ಇಂಥ ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ಯಾವಾಗ್ಲೇ ಆಗ್ಲಿ ಎಸಿಲಿ ಇಟ್ರೆ ಏನಾಗುತ್ತೆ ಅಂದ್ರೆ, ಎಸಿಲ್ ಆಗ್ಲಿ ಫ್ಯಾನ್ ಹೈ ಸ್ಪೀಡ್ ಅಲ್ಲಿ ಇದ್ದವಾಗ ಅದ್ರ ಗಾಳಿ ಡೈರೆಕ್ಟ್ ಬರ್ತಾ ಇರತ್ತಲ್ಲ, ಅಂತ ಪ್ಲೇಸ್ ಅಲ್ಲಿ ನೀವು ಯಾವುದೇ ಗಿಡ ಇಟ್ರು ಕೂಡ ಆ ಗಿಡದಲ್ಲಿ ಸರಿಯಾಗಿ ಬೆಳವಣಿಗೆ ಆಗ್ತಾ ಇರಲ್ಲ. ಇದೊಂದು ಮಾತ್ರ ನೆನ್ಪಿಟ್ಕೊಳ್ಳಿ. ಸರಿ, ಇವನ್ನೆಲ್ಲ ಈಗ ತೋರಿಸಿದ್ನಲ್ಲ, ಯಾತಕ್ಕೆ ಅಂತ ಹೇಳ್ತೀನಿ. ಈಗ ಇದಕ್ಕೆ ಒಂದು ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲ ಅಂದ್ರೆ ನೋಡಕ್ಕೆ ಚೆನ್ನಾಗಿರಲ್ಲ. ಈ ಸಪೋರ್ಟ್ ಅನ್ನ ನಾವು ಮನೇಲೆ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಈಗ ನಾವು ಮಾಸ್ಟಿಕ್ ಅದನ್ನ ತಗೊಂಬರಕ್ ಹೋದ್ರೆ ತುಂಬಾ ರೇಟ್ ಇರುತ್ತೆ. ಅದನ್ನ ನಾವು ಮನೇಲಿ ಮಾಡ್ಕೊಳ್ಳೋದು ಹೇಗೆ ಅಂತ 1-2 ವಸ್ತುಯಿಂದಾನೇ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ, ಇದು ನಾರ್ಮಲ್ ಪೈಪ್, ಇದು ವಾಟರ್ ಪೈಪ್ ಸಣ್ಣದು, ಅಂದ್ರೆ 1 ಇಂಚ್ ಅರ್ಧ ಇಂಚ್ ಈ ತರ ಎಲ್ಲ ಇರುತ್ತೆ. ಹಾಗೆ ನಾವು ಸಾಧಾರಣವಾಗಿ ಏನ್ ಮಾಡ್ತೀವಿ ಅಂದ್ರೆ, ಯಾವ್ದಕ್ಕಾರ ಸಪೋರ್ಟ್ ಕೊಡ್ತಾ ಈ ತರದೊಂದು ಕೋಲ್ ಏನಾದ್ರು ಕೊಟ್ಬಿಟ್ಟು ಅದಕ್ಕೆ ಹಗ್ಗ ಕಟ್ಬಿಡ್ತೀವಿ. ಅರೆ ಚೆನ್ನಾಗಿದೆಯಲ್ಲ ನಮ್ ಗಿಡ ಅಂತೀವಿ. ಅದು ಶೋ ಕಾಣಿಸಲ್ಲ, ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ ಕೋಲ್ ಗೀಲೆಲ್ಲ ಇಟ್ಟವಾಗ. ಅದೇ ಈ ತರ ಡೈರೆಕ್ಟ್ ಪೈಪ್ ಇಟ್ರೆ ಏನಾಗುತ್ತೆ, ಪ್ಲಾಸ್ಟಿಕ್ ಗೋಸ್ಕರ ಆ ಗಿಡಗಳು ಹಿಡ್ಕೊಂಡು ಬೆಳೆಯಕ್ಕಾಗಲ್ಲ. ಅಂದ್ರೆ ಅದ್ರ ಬೇರು ಪ್ರತಿಯೊಂದು ಎಲೆಲೂ ಬೇರಿರೋದ್ರಿಂದ ಆ ಬೇರು ಇದ್ರೊಳಗೆ ಹೋಗ್ಬೇಕು. ಅಂದ್ರೆ ನಾವು ಯಾವ್ದು ಸಪೋರ್ಟಿಗೆ ಕೊಟ್ಟಿದೀವಿ ಅಂದ್ರೆ ಮಾಸ್ಟಿಕ್ ತಯಾರಿ ಅದನ್ನ ಮಾಡೋದೇ ಅದಕ್ಕೋಸ್ಕರ. ಮಾಸ್ಟಿಕ್ ಅಂದ್ರೆ ಅದೊಂಥರ ಹಾಗೆ ಇದ್ರಲ್ಲಿ ಮಾಡಿರ್ತಾರೆ. ಅದು ಅವಾಗ ಏನಾಗುತ್ತೆ ಅಂದ್ರೆ ಅದ್ರ ಒಳಗಡೆ ಬೇರ್ ಹೋಗ್ಬಿಟ್ಟು ಅದು ತಂಪು ಆದ ಒಂದು ತೇವಾಂಶ ಸಿಗೋದ್ರಿಂದ ಅವಾಗ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ ನಾವು ಮನೇಲಿ ಅಷ್ಟೆಲ್ಲ ನಮ್ಗೆ ಮಾಡ್ಕೊಳಕ್ ಆಗಲ್ಲ ಅಂದೋರಿಗೆ ನಾನ್ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಇದು ಹುರಿ ಹಗ್ಗ. ಎಲ್ಲಾ ಊರಲ್ಲಿ, ಎಲ್ಲಾ ಅಂಗಡಿಲಿ, ಎಲ್ಲಾ ಕಡೆ ಸಿಗುವಂತ ಹುರಿ ಹಗ್ಗ. ಇದು ನಮ್ಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಒಂದು 20 ರೂಪಾಯಿ ಕೊಟ್ಟರು ಸಾಕು, ಬೇಕಾದಷ್ಟು ಸಿಗುತ್ತೆ. ಈ ಪೈಪ್ಗಳು ಕೂಡ ನಮ್ಗೆ ಆರಾಮಾಗಿ ಸಿಕ್ಕುತ್ತೆ. ಮನೇಲಿರೋ ವೇಸ್ಟ್ ಪೈಪ್. ಈ ಸಣ್ಣ ಪೈಪ್ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಸಪೋರ್ಟ್ ಕೊಡಕ್ಕೆ ಸಾಕಾಗಲ್ಲ. ಅದಕ್ಕೆ ಸ್ವಲ್ಪ ದಪ್ಪದ ಪೈಪ್ ತಗೊಳ್ಬೇಕು. ಈ ತರ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಆ ತರ ದಪ್ಪದ. ಫಸ್ಟ್ ಈ ತರದ್ ಒಂದು ನಾವು ಬಾವಿ ಹಗ್ಗ ಕಟ್ತಾ ಕೊಡ ಕಟ್ತಾ ಇದ್ ಮಾಡ್ತೀವಲ್ಲ, ಆ ತರ ಒಂದು ಉರುಳು ಗಂಟು ಅಂತಾರ ನೋಡಿ, ಆ ತರದೊಂದು ಗಂಟು ಹಾಕೊಂಡ್ರೆ ಪ್ಲಾಸ್ಟಿಕ್ ಇಲ್ಲಿ ಬಿಚ್ಚು ಹೋಗಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಜಾರಿ ಹೋಗ್ತಾ ಇರತ್ತದು. ಈ ತರ ಫಸ್ಟ್ ಗಂಟು ಹಾಕೊಂಡ್ಬಿಟ್ಟು ಸುತ್ತಾ ಇರ್ಬೇಕು. ನೀವು ಇಲ್ಲ, ನಿಮ್ಮ ಹತ್ರ ಹುರಿ ಹಗ್ಗ ಕೂಡ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಿಂಪಲ್ ಆಗಿ ನಿಮ್ಗೆ ಐಡಿಯಾ ಹೇಳ್ತೀನಿ. ನಮ್ಮ ಹತ್ರ ಹಳೆ ಕಾಟನ್ ಬಟ್ಟೆ ಆಗ್ಲಿ, ಕಾಟನ್ ಸೀರೆ ಆಗ್ಲಿ ಇರುತ್ತಲ್ಲ, ಈಗ ಎಷ್ಟು ದೊಡ್ಡ ಪೈಪ್ ತಗೊಂತೀವೋ ಅಷ್ಟು ಕರೆಕ್ಟಾಗಿ ಅದನ್ನ ಅಳತೆಲಿ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಆ ಸೀರೆನಾಗ್ಲಿ ಬಟ್ಟೆನಾಗ್ಲಿ ಟವೆಲ್ ಆಗ್ಲಿ ಕಟ್ಬಿಟ್ಟು ಈ ತರ ಸುತ್ತಬಿಟ್ಟು ಅದ್ರ ಮೇಲೆ ಹಗ್ಗ ಸುತ್ತಬಿಡಿ. ಯಾವ್ದಾದ್ರು ದಾರ, ನಾವು ಮಾಮೂಲಿ ಬಟ್ಟೆ ಹೊಲಿತೀವಲ್ಲ ಆ ದಾರನ ಟೈಟ್ ಆಗಿ, ಅಂದ್ರೆ ಆ ಬಟ್ಟೆ ಬಿಚ್ಚಬಾರ್ದಿದ್ದಂಗೆ ಸುತ್ತಬಿಟ್ಟು ಅದ್ರಲ್ಲೂ ಕೂಡ ನೀವು ಗಿಡ ಬೆಳೆಸ್ಕೊಳ್ಬಹುದು. ಇನ್ನೂ ಕಮ್ಮಿ ಖರ್ಚಲ್ಲಾಗತ್ತೆ ನಿಮ್ಗೆ. ನಾನೊಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹಳೆ ಬೆಡ್ಶೀಟ್, ಹೊರದೋಗಿದ್ ಬೆಡ್ಶೀಟ್ ಸುತ್ತಬಿಟ್ಟು ಗಿಡ ಬೆಳೆಸಿದ್ದೆ. ಒಂದು 5-6 ವರ್ಷ ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಯಾವುದೇ ಕಾರಣಕ್ಕೂ ಹೋಗಲ್ಲ, ಯಾಕಂದ್ರೆ ಮೇಲ್ಗಡೆ ಹಗ್ಗ ಇರುತ್ತೆ. ಕಾಟನ್ ಬಟ್ಟೆ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡಗಳು ಬೇರು ಕೂಡ ಅದ್ರೊಳಗೆ ಈಸಿಯಾಗಿ ಹೋಗುತ್ತೆ. ಅದರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಮಣ್ಣಲ್ಲಿ ನಾವು ಎಷ್ಟು ಈ ಪೈಪ್ ಇದೆಯಲ್ಲ
ಮಣ್ಣಲ್ಲಿ ಎಷ್ಟು ಹೋಗುತ್ತೋ ಅಷ್ಟು ಬಿಟ್ಬಿಟ್ಟು ಉಳಿದ ಕಡೆ ನಾವು ಅದಕ್ಕೆ ಹಗ್ಗ ಸುತ್ತಬೇಕು. ಯಾಕಂದ್ರೆ ಮಣ್ಣೊಳಗೆ ಹಗ್ಗ ಹೋಯ್ತಲ್ಲ ಅಂದ್ರೆ ನೀರು ಮಣ್ಣು ತಾಗಿ ಅದು ಮೆತ್ತಗಾಗ್ಬಿಟ್ಟು ಬೇಗ ಕೊಳತು ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಮೇಲ್ಗಡೆ ಪಾರ್ಟ್ಸಿಗೆ ಮಾತ್ರ ಈ ತರ ಸುತ್ತಬೇಕು. ನಮ್ಗೆ ಇನ್ನೂ ದಪ್ಪ ಬೇಕಂದ್ರೆ ಇನ್ನೂ ಒಂದು ಲೇಯರ್ ನಾವು ಹಗ್ಗ ಸುತ್ತಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ ಇದು. ಇದರಲ್ಲಿ ನಾವು ಯಾವುದೇ ಗಿಡಗಳು ಕೂಡ ಬೆಳೆಸ್ಕೊಳ್ಬಹುದು. ಮನಿ ಪ್ಲಾಂಟ್ ಆಗ್ಲಿ ಅಥವಾ ವೀಳ್ಯದೆಲೆ ಬಳ್ಳಿ ಆಗ್ಲಿ, ಇಂಥದ್ದು ಯಾವುದೇ ಕೂಡ ಬೆಳೆಸ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು 3 ತಯಾರು ಮಾಡಿ ತೋರಿಸಿದ್ದೀನಿ. ಈ ಈ ಸೈಜ್ ಪೈಪ್ ಸಾಕಾಗುತ್ತೆ ನಿಮ್ಗೆ. ಒಂದ್ ವೇಳೆ ನಿಮ್ಮ ಹತ್ರ ಪೈಪ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ನಮ್ಮ ಮೋಪ್ ಇರುತ್ತಲ್ಲ, ಅಂದ್ರೆ ನೆಲ ಒರೆಸ್ತೀವಿ ನೋಡಿ, ಅದೇ ತರ ಕೋಲ್ ಒಂದ್ 2-3 ಕೋಲ್ ತಗೊಂಡ್ಬಿಟ್ಟು ಅದಕ್ಕೆ ನೀವು ಹಳೆ ಬಟ್ಟೆ ಫಸ್ಟ್ ಸುತ್ತಿ ಅದ್ರ ಮೇಲೆ ನೀವು ಬೇಕಾದ್ರೆ ಈ ಹಗ್ಗ ಸುತ್ತಿದ್ರು ಕೂಡ ನೋಡೋ ಕೂಡ ಸ್ಟೈಲ್ ಆಗಿರುತ್ತೆ. ಯಾವುದೇ ತರ ಖರ್ಚು ಜಾಸ್ತಿ ಬರಲ್ಲ. ಗಿಡಗಳು ಕೂಡ ತುಂಬಾ ಆರಾಮಾಗಿ ಇದ್ರೊಳಗೆ ಬೇರನ್ನು ಬಿಟ್ಕೊಂಡ್ಬಿಟ್ಟು ಒಳ್ಳೆ ಹೆಲ್ದಿಯಾಗಿ ಬೆಳೆಯುತ್ತೆ ಗಿಡ. ಈ ತರ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ. ಇದನ್ನ ನಾವು ಮನೆ ಹೊರಗಡೆ ನರ್ಸರಿ ಸಿಕ್ಕಲ್ಲ ಅಂದ್ರೆ ಸಿಕ್ಕುತ್ತೆ, ಆನ್ಲೈನ್ ಅಲ್ಲಿ ಕೂಡ ಸಿಕ್ಕುತ್ತೆ. ಒಂದ್ 200-300 ರೂಪಾಯಿ ಕೊಟ್ರೆ ನಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಸಿಕ್ಕುತ್ತೆ. ನೋಡಿ, ಈಗ ಅದ್ನ ಯಾವ ತರ ಅದನ್ನ ಫಿಕ್ಸ್ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡಿ. ಈ ತರ ಪಾಟ್ ಇರುತ್ತಲ್ಲ, ಫಸ್ಟ್ ನಾವು ಪೈಪ್ ಇಟ್ಕೊಂಡ್ಬಿಟ್ಟು ಆಮೇಲೆ ಮಣ್ಣು ತುಂಬಿಸಿದ್ರೆ ಏನಾಗುತ್ತೆ ಅಂದ್ರೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಅದು ಒಳಗಡೆ ಹೋಗೋಷ್ಟು ನಾವು ಫೋರ್ಸ್ ಹಾಕಿ ಇದು ಮಾಡ್ತಾ ಇರ್ಬೇಕಾಗುತ್ತೆ. ಆ ತರ ಕೂಡ ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಒಂದ್ ಸ್ವಲ್ಪ ನಾನು ಜಾಸ್ತಿ ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಮಣ್ಣು ಗೊಬ್ಬರ ಏನಾರು ಹಾಕ್ಬೇಕಾದಾಗ ಹಗ್ಗಕ್ಕೆ ತಾಗಬಾರ್ದಂತ ಒಂದ್ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟೆ ನಾನು ಮೇಲ್ಗಡೆ ಸುತ್ತಿದೆ. ಯಾಕಂದ್ರೆ ಕೆಳಗಡೆಯಿಂದೇನು ಬಳ್ಳಿ ಬರಲ್ಲ. ನೋಡಿ, ನೋಡಿ ಇದ್ರ ಬೇರ್ ನೋಡಿ, ಪ್ಲಾಸ್ಟಿಕ್ ಕೂಡ ಹಿಡ್ಕೊಂಡ್ಬಿಟ್ಟಿದೆ. ಅಷ್ಟು ಇದಿರುತ್ತೆ, ಅದಕ್ಕೆ ಶಕ್ತಿ ಇರುತ್ತೆ. ಮನಿ ಪ್ಲಾಂಟಿಗಾಗ್ಲಿ ಅಥವಾ ಯಾವುದೇ ಬಳ್ಳಿಗಾಗ್ಲಿ ನಾವು ಅದನ್ನ ಹಾಗೆ ಬಿಟ್ರೆ, ಮಳೆಗಾಲದಲ್ಲಿ ಬಿಟ್ರೆ ನಿಮ್ಗೆ ಗೊತ್ತಾಗಿರ್ಬೋದು, ಆಲದ ಮರದ ಬಳ್ಳಿ ತರ ಬೀಳ್ತಾರ, ಅದಕ್ಕಷ್ಟು ಶಕ್ತಿ ಇರುತ್ತೆ. ಅದಕ್ಕೆ ಅದು ಗೋಡೆ ಹಿಡ್ಕೊಂಡು ಕೂಡ ಹತ್ತುತ್ತೆ. ನೀವು ತುಂಬಾ ಹಳೆ ಮನೆಯಲ್ಲೆಲ್ಲ ನೋಡಿರ್ಬೋದು, ತೆಂಗಿನ ಮರಕ್ಕೆಲ್ಲ ಹತ್ತುತ್ತಾ ಇರುತ್ತೆ, ಈ ಗೋಡೆ ಮೇಲೆಲ್ಲ ಹತ್ತುತ್ತಾ ಇರುತ್ತೆ. ಅಷ್ಟು ಶಕ್ತಿ ಇರುತ್ತೆ ಆ ಬೇರಿಗೆ. ಅದಕ್ಕೋಸ್ಕರ ನಾವು ಈ ತರ ಸಪೋರ್ಟ್ ಕೊಡ್ಬೇಕು. ಈ ತರ ಸಪೋರ್ಟ್ ಕೊಟ್ಟಾಗ ಆ ಬಳ್ಳಿ ಬೀಳಲ್ಲ. ಒಂದು ಎರಡನೇದಾಗಿ ಬೇರಿಗೆ ಒಂದು ಸಪೋರ್ಟ್ ಸಿಕ್ಕೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಾನು ನಿಮ್ಗೆ ನೆಟ್ಟು ತೋರಿಸಿದೀನಿ ಹೇಗಿರುತ್ತೆ ಅಂತ. ನೋಡಿ, ಈ ತರ ಸಣ್ಣ ಸಣ್ಣ ಬೇರ್ ಇರುತ್ತಲ್ಲ, ಆವಾಗ ಅದು ಅದ್ರೊಳಗೆ ಹೋಗ್ಬಿಡುತ್ತೆ, ಹಗ್ಗದೊಳಗೆ ಹೋಗಿ ಹಿಡ್ಕೊಂಡ್ಬಿಟ್ಟು ಬೆಳಿತಾ ಇರತ್ತೆ. ನಮ್ಗೆ ಉದ್ದ ಬೇಕಾದ್ರೆ ಉದ್ದ ಪೈಪ್ ತಗೊಳ್ಬಹುದು. ಅಂದ್ರೆ ಈಗ ಬಳ್ಳಿ ಉದ್ದ ಹೋಗ್ಬೇಕಂತ ಇಟ್ಕೊಳ್ಳಿ, ಜಾಸ್ತಿ ನಾವು ಒಂದು ಸೈಜಲ್ಲಿ ಬೆಳೆಸ್ಬೇಕಂದವಾಗ ಸ್ವಲ್ಪ ದೊಡ್ಡ ತಗೊಬಹುದು. ಇಲ್ಲ ನಮ್ಮ ಸಣ್ಣ ಪುಟಾಣಿದ್ ಸಾಕು ಅಂತ ಹೇಳಿದ್ರೆ 1 ಫೀಟ್ 2 ಫೀಟ್ ಎಷ್ಟು ಬೇಕಾದ್ರೂ ನೀವು ತಗೊಬಹುದು, ಎಷ್ಟು ಉದ್ದ ಬೇಕಾದ್ರೂ ತಗೊಳ್ಬಹುದು. ಯಾವುದೇ ತರದ್ ಇದಿರಲ್ಲ. ನೋಡಿ, ಈ ತರ ಇದೇ ತರದಲ್ಲೇ ನಾವು ಅದನ್ನ ಇದು ಕೂಡ ಬೆಳೆಸ್ಕೊಳ್ಳೋದು, ಯಾವುದು ವೀಳ್ಯದೆಲೆ ಕೂಡ ಇದೇ ತರನೇ ಬೆಳೆಸ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಈ ಸೈಜ್ ಈಗ ತೋರಿಸ್ತಾ ಇದೀನಲ್ಲ, ನಮ್ಮ ಹೈದರಾಬಾದಲ್ಲಿ ಇದಕ್ಕೆ 5 ರೂಪೀಸಿಗೆ ಒಂದು ಕಟ್ಟು ಕೊಡ್ತಾರೆ. ಈಗ 3 ಇದೆ ನೋಡಿ, 15 ರೂಪಾಯಿ 3. ಇದು 3ರಲ್ಲಿ ಸಾಕಾಗುತ್ತೆ, ನಮ್ಗೆ ಆರಾಮಾಗಿ ಒಂದ್ ಮಾಡ್ಕೊಂಡ್ ಬಿಡ್ಬೋದು. ಇಲ್ಲ, ನಾನು ಹೇಳೋದು ಇಷ್ಟಕ್ಕೂ ಮುಂಚೆ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಿಮ್ಗೆ, ಕಾಟನ್ ಸೀರೆ ಆಗ್ಲಿ, ಕಾಟನ್ ನೈಟಿ ಆಗ್ಲಿ, ಅಥವಾ ಮಕ್ಳದ್ದು ಯಾವ್ದಾರು ಹಳೆ ಬನಿಯನ್ನು ಶರ್ಟ್ ಕಾಟನ್ ಯಾವ್ದಾದ್ರು ಇದ್ರೆ ಅದನ್ನು ಸುತ್ತು ಕೂಡ ನಾವು ತಯಾರು ಮಾಡಿ ಇದು ಮಾಡ್ಬೋದು. ಯಾವುದೇ ತರದ್ದು ನೀವು ಹಗ್ಗನೇ ತಂದು ಮಾಡ್ಬೇಕಂತಿಲ್ಲ. ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದ್ ವೇಳೆ ಅದ್ ಕೇಳ್ತಾ ನೀವು ಅದನ್ನ ಸ್ಕಿಪ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಹೇಳಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ತುಂಬಾ ಜನರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ, ನೀವು ಶಾರ್ಟ್ ಆಗಿ ಹೇಳಲ್ಲ, ನೀವು ದೊಡ್ಡ ಲಾಂಗ್ ಆಗಿ ಹೇಳ್ತಾ ಇರ್ತೀರಾ ಅಂತ. ನಾನು ಯಾವಾಗ್ಲೇ ಆಗ್ಲಿ, ನಾನು 2-3 ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ತಲೆಯಲ್ಲಿ ಎಲ್ಲ ಬಿಗಿನರ್ಸೇ ಇರ್ತಾರೆ. ನನ್ನ ತಲೆಯಲ್ಲಿ ಬಿಗಿನರ್ಸಿಗೆ ಯಾವ ತರ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಅದು ಗೊತ್ತಿದ್ದವ್ರಿಗೆ ಏನಾಗುತ್ತೆ ಅಂದ್ರೆ, ಇವ್ರು ಅದನ್ನ ಲೆಂಗ್ತಿಯಾಗಿ ಹೇಳ್ತಾ ಇದ್ದಾರೆ, ಹೇಳಿದ್ದನ್ನೇ ಹೇಳ್ತಿರ್ತಾರೆ ಅಂತ ಅನ್ಕೊಂತ ಇರ್ತಾರೆ. ಈಗ ಯಾವ್ದಾದ್ರು ಮಕ್ಳಿಗೆ ನಾವ್ ಏನ್ ಮಾಡ್ತೀವಿ, 1-2 ಸರ್ತಿ ಹೇಳ್ತಿರ್ತೀವಲ್ಲ, ಅದೇ ತರಾನೇ ಬಿಗಿನರ್ಸ್ ಕೂಡ ನನ್ನ ಅಭಿಪ್ರಾಯದಲ್ಲಿ ಅವ್ರ ಮಕ್ಳೇ. ಗಾರ್ಡನ್ ಬೆಳೆಸ್ಕೊಳ್ಳೋದು ಒಂದು ಇದೆ, ಅದು ಮಕ್ಳ ತರಾನೇ ಬೆಳೆಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಎಲ್ಲ ಗೊತ್ತಿರಕ್ ಸಾಧ್ಯ ಇರಲ್ಲ, ಎಲ್ಲರಿಗೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೆಂಗ್ತಿಯಾಗಿ ಹೇಳಿದೀನಿ. ನಿಮಗೇನಾದ್ರೂ ಅದು ಲೆಂಗ್ತಿ ಅನ್ಸುತ್ತಂತೆ, ಯೂಟ್ಯೂಬ್ ಅವರೇ ಒಂದ್ ಚಾನ್ಸ್ ಕೊಟ್ಟಿದ್ದಾರೆ, ಡಬಲ್ ಸ್ಪೀಡಲ್ಲಿ ಇಟ್ಕೊಂಡ್ಬಿಟ್ಟು ನೋಡ್ಬೋದು. ಸ್ಕಿಪ್ ಮಾತ್ರ ಮಾಡಕ್ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ನಾನು ಹೇಳೋ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಲ್ಲ. ಲೆಂಗ್ತಿ ಆಯ್ತು ನನ್ನ ವಿಡಿಯೋ ಅಂದವಾಗ ನೀವು ಡಬಲ್ ಸ್ಪೀಡ್ ಇಟ್ಕೊಂಡ್ಬಿಟ್ಟು ನೋಡ್ಬಿಡಿ. ಈಗ 10 ನಿಮಿಷದ ವಿಡಿಯೋ ಇದ್ರೆ ನೀವು 5 ನಿಮಿಷದಲ್ಲೇ ಮುಗಿಸ್ಬಿಡ್ಬೋದು. ಆವಾಗ ಅಲ್ಲಿಂದ ಅಲ್ಲಿ ಕರೆಕ್ಟ್ ಆಗುತ್ತೆ. ನೋಡಿ, ಇದು ಮಾಸ್ಟಿಕ್ ತಯಾರಿ ಮಾಡೋದು ಹೇಗೆ ಅಂತ ಹೇಳಿದೀನಿ. ಹಾಗೆ ಅದನ್ನ ಹೇಗೆ ಬಳ್ಳಿ ಹಬ್ಬಿಸ್ಬೇಕಂತ ಕೂಡ ತೋರಿಸಿದೀನಿ, ಯಾವ ತರ ಗಿಡ ಇಡ್ಬೇಕಂತ. ಆ ತುದಿಲಿ ಒಂದು ಮಾತ್ರ ಹೇಳ್ತೀನಿ, ಆ ಪೈಪ್ ತುದಿ ಇದೆ ನೋಡಿ, ಅದಕ್ಕೆ ಏನಾದ್ರೂ ಒಂದು ಮುಚ್ಚಿ ಬಿಡಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ, ನಮ್ಮನೇಲಿ ಅಂತ ಇದು ಹೊರಗಡೆ ಇದೆಯಲ್ಲ, ಈ ಮರಗಪ್ಪೆ ಇರುತ್ತೆ ನೋಡಿ, ಅದು ಯಾವಾಗ್ಲೂ ಅದ್ರೊಳಗೆ ಹೋಗಿ ಕೂತಿರುತ್ತೆ.
ಅದಕ್ಕೋಸ್ಕರ ನಾನು ಹೇಳಿದೀನಿ ಅದು ಮುಚ್ಚಿಬಿಡಿ ಆ ಪೈಪ್ ತುದಿನ. ಅದು ಹಾಗೆ ಓಪನ್ ಮಾತ್ರ ಇಡಕ್ ಹೋಗ್ಬೇಡಿ. ನಾನು ಓಪನ್ ಇಟ್ಟು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದೀನಿ ನಾನು. ಅದಕ್ಕೋಸ್ಕರ ನಾನು ಡಿಪ್ ಹೇಳ್ತಿದ್ದೀನಿ ನಿಮ್ಗೆ. ಆ ಪೈಪ್ ಕಾಣಿಸ್ತಾ ಇದೆ ನೋಡಿ ತುದಿ, ಅದಕ್ಕೆ ಏನಾದ್ರು ಒಂದ್ ಮುಚ್ಚಳ ಮುಚ್ಚಿಬಿಡಿ. ಇಲ್ಲ ಅಂತೇಳಿ ಅದು ಯಾವ್ದೋ ಲೆವೆಲ್ ಅಲ್ಲಿ ಅದನ್ನ ಮುಚ್ಚಿಬಿಡಿ. ಇಲ್ಲಾಂದ್ರೆ ಹುಳ ಹುಪ್ಟೆ ಕಪ್ಪೆಗಳೆಲ್ಲ ಹೋಗಿ ಅದ್ರೊಳಗೆ ಕೂತ್ಕೊಳ್ಳೋ ಚಾನ್ಸ್ ಇರುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ. ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, 4 ಜನ ಶೇರ್ ಮಾಡಿ. ನಿಮ್ಗೆ ಏನ್ ಅನ್ಸ್ತು ಅಂತ ಕಾಮೆಂಟ್ ಅಲ್ಲಿ ಹೇಳೋದ್ ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರು ಮಾಸ್ಟಿಕ್ ತರ್ಸ್ಕೊಂಡಿದ್ರೆ ಎಷ್ಟು ರೇಟ್ ನಿಮ್ ಊರಲ್ಲಿ ಅನ್ನೋದು ಕೂಡ ತಿಳಿಸಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.